ಕರ್ತನಾಮ ಮಾತ್ರ ಮಹಿಮೆ ಪಡಲಿ. ಇವೆಲ್ಲ ನಮಗೊಂದು ಸಂದೇಹ ಆಗ್ತದಲ್ಲ, ಅಯ್ಯೋ ನಾನು ಪಾಪ ಮಾಡಿದ್ದೀನಿ, ಎಷ್ಟು ತಪ್ಪು ಮಾಡಿದ್ದೀನಿ, ನನಗೆ ಕ್ಷಮಾಪಣೆ ಇದಾ ಇಲ್ವಾ ಅಂತ. ಆ ಕಾಲದಲ್ಲಿ ಕ್ಷಮಾಪಣೆ ಅಂದರೆ ಒಬ್ಬ ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡಬೇಕಂದ್ರೆ ಒಂದು ಕುರಿನೋ ಒಂದು ಹಸುನೋ ಯಾವುದೋ ಒಂದು ಬಲಿ ಕೊಟ್ಟು ಪಾರಿವಾಳನೋ ಕೊಟ್ಟು ಅದಕ್ಕೆ ಯಜ್ಞ ಮಾಡಿದ್ರೆ ಮಾತ್ರ ನಾವು ದೇವ್ರ ಹತ್ರ ಮಾತಾಡೋಕ್ಕಾಗ್ತಾಯಿತ್ತು ಆ ಕಾಲದಲ್ಲಿ ಪ್ರಾರ್ಥನೆ, ಸರಿನಾ. ಆದರೆ ಈ ಕಾಲದಲ್ಲಿ ಬಂದ್ಬಿಟ್ಟು ಹೊಸ ಒಡಂಬಡಿಕೆಯಲ್ಲಿ ಬಂದ್ಬಿಟ್ಟು ಏಸಪ್ಪ ನಮಗೋಸ್ಕರ ಆತನ ಕಲ್ವಾರಿ ಶಿಲ್ಬೆಗೆ ಜಜ್ಜಲ್ಪಟ್ಟು ಊನಲ್ಪಟ್ಟು ಮೃತ್ಯುಂಜಯನಾಗಿ ಆತನ ಎದ್ದಿದ್ದಾರೆ ಅಂತ ದೇವ್ರ ವಾರ್ತೆಗಳಿರ್ತದೆ. ದೇವ್ರ ವಾರ್ತೆಗಳು ನೋಡಿ, ಅಪೊಸ್ತಲರ ಗ್ರಂಥದಲ್ಲಿ 13ನೇ ಅಧ್ಯಾಯದಲ್ಲಿ 36ನೇ ವಾಕ್ಯ 37 ನಾವು ಓದೋಣ. ತನ್ನ ಸಕಾಲದವರಿಗೆ ಸೇವೆ ಮಾಡಿದ ನಂತರ ದೈವ ಸಂಕಲ್ಪದಿಂದ ನಿದ್ದೆ ಮಾಡಿ ತನ್ನ ಪಿತೃಗಳ ಬಳಿಗೆ ಇಡಲ್ಪಟ್ಟು ಕೊಳೆಯುವ ಅವಸ್ಥೆಯನ್ನು ಅನುಭವಿಸಿದನು. ಆದರೆ ದೇವರು ಎಬ್ಬಿಸಿದಾತನು ಕೊಳೆಯುವ ಅವಸ್ಥೆಯನ್ನು ಅನುಭವಿಸಲಿಲ್ಲ. ಆದ್ದರಿಂದ ಸಹೋದರರೇ, ಆತನ ಮೂಲಕವಾಗಿ ಪಾಪ ಪರಿಹಾರವು ದೊರೆಯುತ್ತದೆಂಬುದು ನಿಮಗೆ ಸಾರೋಣವಾಗುತ್ತದೆ ಎಂದು ನಿಮಗೆ ತಿಳಿದಿರಲಿ. ಮೋಶೆ ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾಗದ ಎಲ್ಲ ಪಾಪಗಳಿಂದ ನಂಬುವವರೆಲ್ಲರೂ ಆತನ ಮೂಲಕವಾಗಿ ಬಿಡುಗಡೆ ಹೊಂದಿ ನೀತಿವಂತರೆನಿಸಿಕೊಳ್ಳುತ್ತಾರೆ. ದೇವ್ರ ನಾಮ ಮಹಿಮೆ ಪಡಲಿ. ಆ ಕಾಲದಲ್ಲಿ ನಮ್ಗೆ ಪಾಪಗಳಿಂದ ಬಿಡುಗಡೆ ಇಲ್ಲದೇ ಇತ್ತು. ಆದರೆ ಏಸಪ್ಪ ಬಂದು ನಮ್ಮ ಪಾಪಗಳೆಲ್ಲ ಶಿಲ್ಬೆಯಲ್ಲಿ ಹೊತ್ತುಕೊಂಡು ಆತನ ರಕ್ತವನ್ನು ಸುರಿಸಿ ನಮ್ಮ ಪಾಪಗಳನ್ನು ಈಸೋಫಿನಿಂದ ತೊಳೆದ ಹಾಗೆ ಆತನ ನಮ್ಮ ರಕ್ತದಲ್ಲಿ ನಮ್ಮ ನೀರಲ್ಲಿ ಯಾವ ರೀತಿ ನಾವು ತೊಳೆದು ಪರಿಶುದ್ಧಗೊಳ್ತೀರಿ, ಅದೇ ರೀತಿಯಾಗಿ ಆತನ ರಕ್ತದಲ್ಲಿ ನಮ್ಮನ್ನು ತೊಳೆದು ಪರಿಶುದ್ಧಗೊಳಿಸಿ ನಮ್ಮನ್ನು ನೀತಿವಂತ ಮಕ್ಕಳಾಗಿ ಮಾರ್ಪಡಿಸಿ ನಮ್ಮನ್ನು ಪರಿಶುದ್ಧ ಮಾಡಿ ನಮ್ಮ ರೋಗ ಎಲ್ಲ ನಿವಾರಣೆ ಮಾಡಿ ಆತನ ನಂಬಿದಂಥ ಮಕ್ಕಳು ನಿತ್ಯ ರಾಜ್ಯದಲ್ಲಿ ಸೇರುವಂತೆ ಆತನ ನಮ್ಮ ವೇದನೆ ಎಲ್ಲ ನಮ್ಮ ಪಾಡುಗಳೆಲ್ಲ ಶಿಲ್ಬೆಯಲ್ಲಿ ಆತನು ಹೊತ್ತುಕೊಂಡು ಆದನ್ನು ಕರ್ತನ ನಮಗೋಸ್ಕರ ಜಯ ಕೊಟ್ಟರು ಅಂತ ದೇವರ ವಾರ್ತೆಗಳಿರ್ತದೆ. ಎಬ್ಬಿಸಿದಾತನು ಕೊಲೆಯುವ ಅವಸ್ಥೆಯನ್ನು ಅನುಭವಿಸಲ್ಲ. ಆತ ನಮಗೋಸ್ಕರ ಎಲ್ಲ ಹೊಂದ್ಕೊಂಡ್ರು, ಆತನ ಜಜ್ಜಿ ಎಲ್ಲ ಮಾಡಿದ್ರು. ಬಟ್ ಆದ್ರೆ ಅದರಿಂದ ಜಯ ಹೊಂದರು. ಯಾವ ರೀತಿ ಒಂದು ಗಾಯ ಇರಬೇಕಾದ್ರೆ ಅದಕ್ಕೆ ನಾವು ಮದ್ದಾಕಿ ಗುಣ ಹೊಂದುತ್ತೀರೋ ಅದೇ ರೀತಿಯಾಗಿ ಆತನ ಗಾಯ ಎಲ್ಲ ಆತನಿಂದ ನಮಗೋಸ್ಕರ ಆತನ ಗಾಯ ಹೊಂದಿ ಆತನ ಮೃತ್ಯುಂಜಯನಾಗಿ ಎದ್ದನಂತ ದೇವ್ರ ವಾರ್ತೆಗಳಿರ್ತದೆ. ಆತನ ನಂಬಿದ ಮಕ್ಕಳು ನಾವು ಎಂದಿಗೂ ಆಶಾಭಂಗ ಪಡುವುದಿಲ್ಲ. ಆತನ ನಂಬಿದಂಥವರೆಲ್ಲರೂ ನಿತ್ಯ ಜೀವದಲ್ಲಿ ಹೋಗುತ್ತಾರೆ ಅಂತ ದೇವ್ರ ವಾರ್ತೆಲೇ ಹೇಳ್ತದೆ. ಆದ್ರಿಂದ ದೇವರ ನಂಬ್ರಿ, ಏಸಪ್ಪ ನಂಬ್ರಿ. ಆತ ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರ ಆತನ ಈ ಭೂಮಿಗೆ ಬಂದರು. ಇವೆಲ್ಲಲ್ಲಿ ಘೋರವಾದಂಥ ಪಾಪ ಇದನ್ನು ದೇವರು ಕ್ಷಮಿಸ್ತಾರೆ.